मैं नरेंद्र दामोदर दास मोदी ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा। मैं भारत की प्रभुता और अखंडता अक्षुण्ण रखूंगा। मैं संघ के प्रधानमंत्री के रूप में अपने कर्तव्यों का श्रद्धापूर्वक और शुद्ध अंतःकरण से निर्वहन करूंगा। ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡ ಸುದ್ದಿ ವಾಹಿನಿ. ನಾನು ನಿಮ್ಮ ಅಯ್ಯನಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ಶಾಸ್ತ್ರಿ ವೃತ್ತದಲ್ಲಿ ಹಾಗೂ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡುವುದರ ಮೂಲಕ ಬಿಜೆಪಿಯ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಕೂಡ ನರೇಂದ್ರ ಮೋದಿಯವರೇನು ಇವತ್ತು 3ನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಆ ಒಂದು ಕಾರಣಕ್ಕಾಗಿ ವಿಜಯೋತ್ಸವದ ಆಚರಣೆಯ ಮೂಲಕ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಬಿಜೆಪಿ ಇವತ್ತೇನು 3ನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಿದಂತಹ ಮೋದಿಜಿಯವರ ಸಂಭ್ರಮದಲ್ಲಿದೆ, ನಿಜ. ಆದರೆ ಖುಷಿಯಲ್ಲಿದೆ ಹೂವಿನಡಗಲಿ ಕಾರ್ಯಕರ್ತರು. ಆದರೆ ಇಲ್ಲಿ ಶ್ರೀರಾಮುಲುರವರ ಗೆಲುವು ಸೋಲು ಏನಿದೆ, ಆ ಸೋಲು ಅತ್ಯಂತ ನೋವನ್ನು ತಂದಿದೆ. ಹೂವಿನಡಗಲಿ ಸೇರಿದಂತೆ ಅಖಂಡ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಅಂತಲೇ ಹೇಳ್ಬೋದು. ಬಿಜೆಪಿ ಯಾವತ್ತೂ ಕೂಡ ತನ್ನ ಪ್ರಾಬಲ್ಯವನ್ನು ಮೆರೆತಿದ್ದಂತಹದ್ದು. ಲೋಕಸಭಾ ಚುನಾವಣೆಯಲ್ಲಿ ಹೂವಿನಡಗಲಿ ಕ್ಷೇತ್ರವು ಕೂಡ ಪ್ರತಿ ಬಾರಿಯೂ ಕೂಡ ಇತ್ತೀಚೆಗೆ 2004ರಿಂದ ಈಚೆಗೆ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ, ಲೋಕಸಭಾ ಚುನಾವಣೆಯಲ್ಲಿ ಮಾತ್ರ ಬಿಜೆಪಿಗೆ ಬಹುಮತವನ್ನು ಲೀಡನ್ನು ನೀಡುತ್ತಿದ್ದಂತಹದ್ದು ಹೂವಿನಡಗಲಿ ಕ್ಷೇತ್ರ. ಆದರೆ ಅದ್ಯಾಕೋ ಗೊತ್ತಿಲ್ಲ, ಈ ಬಾರಿ ಕಾಂಗ್ರೆಸ್ ಲೀಡನ್ನು ಪಡೆದುಕೊಂಡಿತು. ಮೋದಿಜಿಯವರ ಒಂದು ಪ್ರಮಾಣ ವಚನದ ಸಂಭ್ರಮ ಇವತ್ತು ಇದೆ ಅಂತ ಹೇಳೋದಾದರೂ, ಇವರಿಗೆ ಶ್ರೀರಾಮುಲುರವರನ್ನು ಅಖಂಡ ಬಳ್ಳಾರಿ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿದ್ದಂತಹ ಶ್ರೀರಾಮುಲುರವರನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ಆಗಲಿಲ್ಲ ಎನ್ನುವಂತಹ ಒಂದು ನೋವು ಈ ಎಲ್ಲ ಮುಖಂಡರು, ಕಾರ್ಯಕರ್ತರನ್ನು ಕಾಡುತ್ತಿರುವುದಂತಹ ಸತ್ಯ. ಸಂದರ್ಭದಲ್ಲಿ ಬಿಜೆಪಿಯ ಹಿರಿಯ ಮುಖಂಡರಾದಂತಹ ಎಚ್ ಪೂಜಪ್ಪನವರು, ಓದುಗಂಗಪ್ಪನವರು, ಮಂಡಲ ಅಧ್ಯಕ್ಷರಾದಂತಹ ಹಣ್ಣಿ ಶಶಿಧರ್, ಜೆ ಪರಶುರಾಮ್, ನಗರ ಘಟಕದ ಅಧ್ಯಕ್ಷರಾದಂತಹ ಹಕ್ಕಂಡಿ ಮಹಾದೇವ, ಒಬಿಸಿ ಜಿಲ್ಲಾ ಘಟಕದ ಅಧ್ಯಕ್ಷರಾದಂತಹ ಇ.ಟಿ. ಲಿಂಗರಾಜ್, ಅಲ್ಪಸಂಖ್ಯಾತರ ಮೋರ್ಚಾ ಜಿಲ್ಲಾಧ್ಯಕ್ಷರಾದಂತಹ ಸಿರಾಜ್ ಬಾವಿಹಳ್ಳಿ, ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದಂತಹ ತೋಟಾನಾಯ್ಕ್ ಸೇರಿದಂತೆ ಯುವ ಮೋರ್ಚಾ ಅಧ್ಯಕ್ಷರಾದಂತಹ ದೊಡ್ಡಮನಿ ಪುನೀತ್ ಸೇರಿದಂತೆ ಅನೇಕ ಬಿಜೆಪಿಯ ಪುರಸಭೆ ಮಾಜಿ ಅಧ್ಯಕ್ಷರಾದಂತಹ ಕೋಡಿಹಳ್ಳಿ ಕೊಟ್ರೇಶ್ರವರು, JDSನ ಪರಾಭವ ಅಭ್ಯರ್ಥಿಯಾದಂತಹ ಕೆ ಪುತ್ರೇಶ್ರವರು, ಬಿಲ್ಸನ್ ಸ್ವಾಮಿ, ದೀಪದ ಕೃಷ್ಣಪ್ಪ ಸೇರಿದಂತೆ
ಅನೇಕರು ಕೂಡ ಈ ಒಂದು ಸಂಭ್ರಮದಲ್ಲಿ ಇದ್ದರು. ಯುವಕರು, ಹಿರಿಯ ನಾಯಕರು ಎಲ್ಲರೂ ಕೂಡ ಪಾಲ್ಗೊಂಡಿದ್ದರು. ಈ ಒಂದು ಸಂದರ್ಭದಲ್ಲಿ ಸಂಭ್ರಮಾಚರಣೆ ಇವತ್ತೇನು ಮೋದಿಜಿಯವರ ಒಂದು ಪ್ರಮಾಣ ವಚನದ ಸಂಭ್ರಮಾಚರಣೆಯಲ್ಲಿದ್ದರು. ಆದರೆ ರಾಮುಲು ಸೋಲಿನಿದೆ, ಶ್ರೀರಾಮುಲುರವರ ಸೋಲು ಇವರನ್ನು ಒಂದು ರೀತಿ ಕಂಗಡಿಸಿದೆ ಅಂತಲೇ ಹೇಳ್ಬೋದು. ಕೃಷ್ಣಾ ನಾಯ್ಕರವರು ತಮ್ಮ ಚುನಾವಣೆಯ ನಂತರ ಅವರು ಶಾಸಕರಾದ ನಂತರ ನಡೆದಂತಹ ಒಂದು ಪ್ರಥಮ ಚುನಾವಣೆಯಲ್ಲಿ ಶ್ರೀರಾಮುಲುರವರ ಗೆಲುವನ್ನು ಕಂಡಿದ್ದರು. ಶ್ರೀರಾಮುಲುರವರು ಗೆಲ್ತಾರೆ ಎನ್ನುವಂತಹದ್ದನ್ನು ನಿರೀಕ್ಷೆ ಇಟ್ಕೊಂಡಿದ್ರು. ಅದೇನೇ ಆದರೂ ಕೂಡ ಸೋಲು ಗೆಲುವಿನ ಲೆಕ್ಕಾಚಾರ ಏನೇ ಆದರೂ ಕೂಡ ಹೂವಿನಡಗಲಿ ಕ್ಷೇತ್ರ ಮಾತ್ರ BJP ಅಭ್ಯರ್ಥಿಗೆ ಲೀಡ್ ನೀಡುತ್ತೆ ಎನ್ನುವಂತಹ ನಿರೀಕ್ಷೆಯೂ ಕೂಡ ಶಾಸಕರಾದಂತಹ ಕೃಷ್ಣಾ ನಾಯ್ಕ್ ಸೇರಿದಂತೆ BJPಯ ಎಲ್ಲ ಮುಖಂಡರಲ್ಲಿ ಇವತ್ತು ಅದೊಂದು ನಿರಾಸೆ ಕಾದಿದೆ. ಇಂತಹ ಒಂದು ನಿರಾಸೆಯ ಮಧ್ಯದಲ್ಲಿಯೂ ಕೂಡ ಇವತ್ತು ದೇಶದಲ್ಲಿ ನಾವೇ ಅಧಿಕಾರವನ್ನು ಹಿಡಿದಿದ್ದೇವೆ, ದೇಶ ನಮ್ಮ ಅಧಿಕಾರದ ಚುಕ್ಕಾಣಿಯಲ್ಲಿದೆ ಎನ್ನುವಂತಹ ಸಂಭ್ರಮ ಮಾತ್ರ ಇವತ್ತು ಎದ್ದು ಕಾಣ್ತಾ ಇತ್ತು. ಹೂವಿನಡಗಲಿ ಕ್ಷೇತ್ರದ BJPಯ ಎಲ್ಲ ಕಾರ್ಯಕರ್ತರು, ಮುಖಂಡರು ಕೂಡ ಒಂದು ರೀತಿ ಸಂಭ್ರಮಿಸಿದರು ಅಂತಲೇ ಹೇಳ್ಬೋದು. ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು ಕೂಡ ಭಾಳಷ್ಟು ಹುರುಪನ್ನು ಹುರಿದುಂಬಿಸುವುದರ ಮೂಲಕ ಕಾರ್ಯಕರ್ತರನ್ನು ಲೋಕಸಭಾ ಚುನಾವಣೆಯನ್ನು ಎದುರಿಸಿದರು. ಆದರೂ ಕೂಡ ರಾಮುಲು